ಯುದ್ಧದ ಕೃತ್ಯ ಮತ್ತೆ ಟ್ರಂಪ್ ನಡೆ ಏನಿದೆ ಅದನ್ನು ಖಂಡಿಸಿ ಮುಸ್ಲಿಂ ಮೇಯರ್ ಅವರು ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ವಿರುದ್ಧ ನ್ಯೂಯಾರ್ಕ್ ನೂತನ ಮೇಯರ್ ಮಮ್ವಾನಿ ಏನಿದ್ದಾರೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನ್ಮಾನಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ದೇಶದ ಅಧ್ಯಕ್ಷನನ್ನು ಅಪಹರಿಸುವುದು ಯುದ್ಧದ ಕೃತ್ಯ ಅಲ್ಲವೇ ಅಲ್ಲ, ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ನ್ಯೂಯಾರ್ಕ್ನ ನೂತನ ಮೇಯರ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಟ್ರಂಪ್ ಮಾಡಿರುವಂಥದ್ದು. ಒಂದು ದೇಶದ ಅಧ್ಯಕ್ಷರನ್ನು ನೀವು ಈ ರೀತಿಯಾಗಿ ಕಿಡ್ನಾಪ್ ಮಾಡೋದು ಸರಿಯಲ್ಲ, ಅದು ಯುದ್ಧದ ಕ್ರಮ ಕೂಡ ಅಲ್ಲ. ನೀವು ಯುದ್ಧವನ್ನು ಮಾಡ್ತೀರ, ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ವೆನೆಜುವೆಲಾ ಅಧ್ಯಕ್ಷರನ್ನು ಕಿಡ್ನಾಪ್ ಪ್ರಕರಣ ಏನು ಮಾಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಸೆರೆ ಹಿಡಿದಿರ್ತಾರೆ. ಸೆರೆ ಹಿಡಿದಂತಹ ಕ್ರಮವನ್ನು ಮಮ್ಮಾದ ಏನಿದ್ದಾರೆ ಅವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಮೇಯರ್ ಅಂತೆ ಅವರು, ಸಾರ್ವಭೌಮ ರಾಷ್ಟ್ರದ ಮೇಲೆ ಏಕಪಕ್ಷೀಯ ದಾಳಿ ಸರಿಯಲ್ಲ ಇದು ಅಂತ ಹೇಳಿ ಆ ಮೇಯರ್ ಹೇಳ್ತಾ ಇರೋದು. ನ್ಯೂಯಾರ್ಕ್ನ ಮೇಯರ್ ಅವರು ತನ್ನ ದೇಶದ ಅಧ್ಯಕ್ಷನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನ್ಯೂಯಾರ್ಕ್ನ ಮೇಯರ್ ಮಮ್ದಾನಿ ಫೋನ್ ಕಾಲ್ ಮಾಡಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಟ್ಸ್ ಓಕೆ ಅಂತ ಹೇಳಿ ಉತ್ತರಿಸಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ನೀವು ಹಿಂಗೆ ಮಾಡೋದು ಸರಿಯಲ್ಲ, ಅವ್ರನ್ನ ಎತ್ಕೊಂಡು ಬರಬಾರ್ದಾಗಿತ್ತು, ಕಿಡ್ನಾಪ್ ಮಾಡಬಾರ್ದಾಗಿತ್ತು, ಯುದ್ಧ ಮಾಡೋ ಆಗಿದ್ರೆ ನೀವು ನೇರವಾಗಿ ಯುದ್ಧ ಮಾಡಬೇಕಾಗಿತ್ತು. ಒಂದು ದೇಶದ ಅಧ್ಯಕ್ಷನನ್ನು ನೀವು ಈಗ ಹೋಗಿ ಎತ್ತಾಕೊಂಡು ಬಂದು ನಾವು ಆಮೇಲೆ ಕರ್ತ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಅದು ಒಪ್ಪುವಂಥದ್ದಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ವಿರುದ್ಧನೇ ಮಾತನಾಡಿದ್ದಾರೆ. ಫೋನ್ ಮಾಡಿ ಕೇಳಿದ್ದಾರಂತೆ ಹಿಂಗೆ ಮಾಡಬೇಡಿ ಅಂತ. ಅದಕ್ಕೆ ಟ್ರಂಪ್ ಏನೂ ಮಾತಾಡಿಲ್ಲ, ಹೌದಾ ಓಕೆ ಜಸ್ಟ್ ಸರಿ ಅಂತ ಹೇಳಿ ಉತ್ತರವನ್ನು ಕೊಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಇದರಿಂದ ಟ್ರಂಪ್ ಹೇಳಿದ್ದೇನು ಅಂತಂದರೆ, ನೀನೇನಾದರೂ ಹೇಳು, ನೀನಲ್ಲ ಬೇರೆ ಯಾರಾದರೂ ಹೇಳಿ, ನಾನು ಮಾಡೋದೇ ಸರಿ, ನನ್ನ ನಿರ್ಧಾರವೇ ಅಂತಿಮ, ನನಗೆ ಅನಿಸಿದ್ದೇ ನಾನು ಮಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ನಡೆದುಕೊಳ್ತಾ ಇದ್ದಾರೆ. ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡಲು ಆಗದಂತಹ ಕೆಲಸವನ್ನು ಅಮೇರಿಕ ಅಧ್ಯಕ್ಷ ಮಾಡಿ ತೋರಿಸಿಬಿಟ್ಟಿದ್ದಾರೆ. ಒಂದು ದೇಶದ ಅಧ್ಯಕ್ಷನನ್ನು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅಂತಂದರೆ ಅಮೇರಿಕಾದ ಒಂದು ತಾಕತ್ತು ಎಷ್ಟಿದೆ ಅನ್ನೋದು ಜಗತ್ತಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಡೊನಾಲ್ಡ್ ಟ್ರಂಪ್ ಮಾಡದಂತೆ ಕಾಣ್ತಾ ಇದೆ. ಕೆಲವೊಂದು ಬಾರಿ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿಯಲ್ಲ ಅಂತ ಕೆಲವರು ಟೀಕೆ ಮಾಡ್ತಾರೆ. ಅವ್ರ ಮೇಲೇ ಅವರು ವಿವಾದಗಳನ್ನು ಸೃಷ್ಟಿ ಮಾಡಿಸ್ಕೊಳ್ತಾರೆ. ಈಗ ನೋಡಿ ಈ ಒಂದು ಕ್ರಮ ಏನಿದೆ ಎಲ್ಲರಿಗೂ ಭಯವನ್ನು ಹುಟ್ಟಿಸ್ತಾ ಇದೆ. ಡೊನಾಲ್ಡ್ ಟ್ರಂಪು ನಿರ್ಧಾರವನ್ನು ತೆಗೆದುಕೊಂಡು ಈ ರೀತಿಯಾಗಿಯೂ ಮಾಡ್ತಾರಾ, ಆ ಅಧ್ಯಕ್ಷರನ್ನು ಕಿಡ್ನಾಪ್ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಆದರೂ ಇವ್ರಿಗೆ ಹೆಂಗೆ ಬಂತು? ಒಂದು ದೇಶದ ಮೇಲೆ ಇವರು ಯುದ್ಧವನ್ನು ಮಾಡಬಹುದು, ಆದರೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅಷ್ಟು ಧೈರ್ಯವಾಗಿ ಕಿಡ್ನಾಪ್ ಮಾಡ್ಕೊಂಡು ಕೂರಿಸ್ಕೊತಾರೆ ಅಂದರೆ ಅದು ಹೆಂಗೆ? ಯುದ್ಧನೇ ಮಾಡದೆ ಒಂದು ದೇಶವನ್ನು ಗೆದ್ದು ನಾನೇ ಆಳ್ತೀನಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವೆನೆಜುವೆಲಾದ ಅಧ್ಯಕ್ಷರನ್ನು ಕಿಡ್ನಾಪ್ ಮಾಡಿದ ಪ್ರಕರಣ ಸರಿಯಲ್ಲ, ಅದನ್ನು ಖಂಡಿಸ್ತೀವಿ ಅಂತ ಮಮ್ದಾನಿ ತೀವ್ರವಾಗಿ ಅದನ್ನು ಖಂಡಿಸ್ತಾ ಇದ್ದಾರೆ. ನ್ಯೂಯಾರ್ಕ್ನ ಮೇಯರ್ ಇವರು ಟ್ರಂಪ್ಗೆ ಹೇಳಿದ್ರು ಕೂಡ ಅವರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಓಕೆ ಬಿಡು ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದಾರಂತೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಾ ಇದೆ. ಅಮೇರಿಕ ಮತ್ತು ವೆನೆಜುವೆಲಾ ಈ ಎರಡರ ನಡುವಿನ ಈ ಒಂದು ರೀತಿಯ ಯುದ್ಧ ಏನಿದೆ ಇದು ನಿಜಕ್ಕೂ ಕೂಡ ಬೇರೆ ದೇಶಗಳಿಗೆ ಆಶ್ಚರ್ಯ ಆಗ್ತಾ ಇದೆ. ಏನಿದು ಈ ರೀತಿಯಾದ ಬೆಳವಣಿಗೆ? ಒಂದು ದಿನದಲ್ಲಿ ಹಿಂಗಾಗ್ಬಿಡುತ್ತಾ? ಕೆಲವು ಟೈಮ್ಗಳಲ್ಲಿ ಇವರನ್ನು ಹೋಗಿ ಕರ್ತ್ಕೊಂಡು ಕೂತ್ಕೊಂಡು ನೋಡಿ, ನಿಮ್ಮ ಅಧ್ಯಕ್ಷ ನಮ್ಮ ಹತ್ರ ಇದ್ದಾನೆ, ನಾವು ನಿಮ್ಮ ಒಂದು ದೇಶವನ್ನು ಆಳ್ತೀವಿ ಅನ್ನುವಂಥ ರೀತಿಯಲ್ಲಿ ಅಮೇರಿಕ ಮಾತನಾಡ್ತಾ ಇದೆ. ಅಧ್ಯಕ್ಷರು ಹೇಳುತ್ತಾ ಇದ್ದಾರೆ ಈ ನಡೆ ಸರಿಯಲ್ಲ ಅಂತ ಅವರದ್ದೇ ಅಧ್ಯಕ್ಷನನ್ನು ಅವರದ್ದೇ ಮೇಯರ್ ಖಂಡಿಸಿದ್ದಾರೆ, ಮಾತನಾಡಿದ್ದಾರೆ. ಇದು ವಿಚಾರ ಇನ್ನೂ ಎಲ್ಲಿಗೆ ಹೋಗುತ್ತೋ, ಎಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.